ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಆಗಸ್ಟ್ 5ನೇ ತಾರೀಕು ಏನು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಲ್ಲ, ಅವತ್ತಿಂದವ ಎಲ್ಲ ಹುಡುಗರಲ್ಲಿ ಡೌಟ್ ಕಾಡ್ತಿರೋದು ಒಂದೇ ಮನಸ್ಸಲ್ಲಿ. ಬೈಕ್ ಟ್ಯಾಕ್ಸಿ ಅಂತೂ ಮಾಡಂಗಿಲ್ಲ ಇನ್ಮೇಲೆ, ಇನ್ನು ಫುಡ್ ಡೆಲಿವರಿ ಪೋರ್ಟರ್ ಮಾಡ್ಬೋದಾ ಹೆಂಗೆ ಅಂತ ಸುಮಾರು ನನಗೆ ಪ್ರತಿದಿನ ವಿಡಿಯೋಗೆ ನೂರಾರು ಕಮೆಂಟ್ಸ್ ಬರ್ತಾ ಇದೆ. ಬಟ್ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಸುಮಾರು ಜನ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಇದ್ರು. ಅದಕ್ಕೋಸ್ಕರ ಇವತ್ತು ಒಂದು ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಇಲ್ಲ ಪೋರ್ಟರ್ ಆಗಿರ್ಬೋದು, ಇವು ಮಾಡ್ಬೋದಾ ಹೆಂಗೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ, ಹುಡುಗರಿಗೆ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟಚ್ ರೈಡರ್ಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೋಸ್ಕರ ಎವ್ರಿ ಡೇ ಬೈಕ್ ಟ್ಯಾಕ್ಸಿದ್ದು ಏನೇ ಒಂದು ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ತಲುಪಲಿ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋಯ್ತು, ಇನ್ನಂತೂ ವೈಟ್ ಬಿಡಲ್ಲ ಅಂತ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಇದು RTOದವರು ಹಾಗೆ ಸಚಿವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ ಕೆಲವೊಂದು ಹುಡುಗರು ಕದ್ದು ಮುಚ್ಚಿ ಮಾಡ್ತಾನೆ ಇದ್ದಾರೆ. ಪ್ರತಿದಿನ ಗಾಡಿ ಸಿಗಾಕೊಂತ ಇದಾವೆ, ಸೀಜ್ ಆಗ್ತಾ ಇದಾವೆ. ಸಿಕ್ಕಿದ್ರೆ ಗೊತ್ತಲ್ಲ ಏನೇನು ಪೆನಾಲ್ಟಿ ಅಂತ. 20,000 ಪೆನಾಲ್ಟಿ, ನಿಮ್ಮ DLRC ರದ್ದಾಗುತ್ತೆ, ಗಾಡಿ ಸೀಜ್ ಆಗುತ್ತೆ, 3 ತಿಂಗಳು ಯಾವುದೇ ಕಾರಣಕ್ಕೂ ಕೊಡಲ್ಲ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಮತ್ತೆ ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ನಿಜವಾಗ್ಲೂ ಖಂಡಿತ ಬೇಡ. ಹಾಗಾದ್ರೆ ಬೇರೆ ಏನು ಮಾಡಬೇಕು ಅಂತಂದ್ರೆ ಹುಡುಗರಿಗೆ ಗೊಂದಲ. ಪೋರ್ಟರ್ ಇದೆ, ಅಂಕಲ್ ಡೆಲಿವರಿ ಇದೆ, ರಾಪಿಡೋದಲ್ಲಿ ಪಾರ್ಸಲ್ ಇದೆ, ಸ್ವಿಗ್ಗಿ ಝೊಮ್ಯಾಟೊ ಇದೆ. ಇದರಷ್ಟು ಬೈಕ್ ಟ್ಯಾಕ್ಸಿಲಿ ಅರ್ನಿಂಗ್ಸ್ ಆಗಲ್ಲ, ನಮಗೂ ಒಪ್ಕೊಂತೀವಿ ಗೊತ್ತು. ಬಟ್ ಏನು ಮಾಡೋಕ್ಕಲ್ಲ, ಅನಿವಾರ್ಯ ಮಾಡಲೇಬೇಕಾಗುತ್ತೆ. ಇವಾಗ ಪೋರ್ಟರಲ್ಲಿ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ, ಮಾಡ್ಬೋದು. 2 ವೀಲರಲ್ಲಿ ಬರ್ತಕ್ಕಂಥ ಪಾರ್ಸಲ್ ಡೆಲಿವರಿ ಆರಾಮಾಗಿ ಮಾಡ್ಬೋದು. ಇದರಲ್ಲಿ ಯಾರು ಕೂಡ RTOದವರಾಗಿರ್ಬೋದು, ಆಟೋದವರಾಗಿರ್ಬೋದು, ಯಾರು ಕೂಡ ನಿಮ್ಮನ್ನು ಕೇಳಲ್ಲ. ರಾಪಿಡೋದಲ್ಲೂ ಅಷ್ಟೇ, ಪಾರ್ಸಲ್ ಡೆಲಿವರಿ ಬಂದರೆ ಪಿಕಪ್ ಡ್ರಾಪ್ ಆರಾಮ ಮಾಡಿ. ಮೆಟೀರಿಯಲ್ ಪಿಕಪ್ ಡ್ರಾಪ್ ಮಾಡೋಕ್ಕೆ ಯಾರು ಏನು ಕೇಳ್ತಾರೆ. ಇದಕ್ಕೆ ಯಾವುದೇ ಥರ ಬ್ಯಾನ್ ಇಲ್ಲ, ತೊಂದರೆ ಇಲ್ಲ. ಹಂಗಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಅವರೇ ಕೂಡ ಹೇಳಿದ್ದಾರೆ RTOದವರು, ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಳ್ಳಿ, ಪೋರ್ಟರ್ ಮಾಡ್ಕೊಳ್ಳಿ, ಪಾರ್ಸಲ್ ಬರುತ್ತಲ್ಲ ನಿಮ್ಗೆ ಕೊರಿಯರು, ಈ ಥರವೆಲ್ಲ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಅಂದರೆ ವೈಟ್ ಬೋರ್ಡಲ್ಲಿ ಕಸ್ಟಮರ್ನ ಒಂದು ಕಡೆಗೆ ಸಾಗಿಸ್ತಕ್ಕಂಥ ವೆಹಿಕಲ್ ಅಲ್ಲ, ಇದು ಪರ್ಸನಲ್ ಯೂಸ್ಗೆ ಅಷ್ಟೇ ಇರೋದು. ಹಂಗಾಗಿ ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಅಂತ ಅವರು ಹೇಳಿದ್ದಾರೆ. ಬಟ್ ಇದನ್ನು ಕೋರ್ಟಿಂದವ ಅನೌನ್ಸ್ ಆಗಿಲ್ಲ. ಬಟ್ ಇದು RTOದವ್ರು ಮಾತ್ರ ಹೇಳ್ತಿರೋದು. ಇದಕ್ಕೆ ಯಾವುದೇ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿಲ್ಲ, ಎಲ್ಲೂ ಲಾಯರ್ ಕಡೆಯಿಂದ ನೋಟಿಸ್ ಕೂಡ ಬಂದಿಲ್ಲ ಬೈಕ್ ಟ್ಯಾಕ್ಸಿ ಮಾಡಬಾರ್ದು, ಬ್ಯಾನ್ ಮಾಡಿ ಅಂತ. ಬಟ್ ಏಕೈಕಿ ಇವರು ಇದು ಬ್ಯಾನ್ ಮಾಡಿರೋದಷ್ಟೇ RTOದವರು, ಸಾರಿಗೆ ಸಚಿವರು. ಬಟ್ ಇದು ನೆಕ್ಸ್ಟ್ ಯಾವ ರೂಪಕ್ಕೆ ತಿರುಗಿ ಕೇಳುತ್ತಿದ್ದ ಗೊತ್ತಿಲ್ಲ. ಹಂಗಾಗಿ ಸದ್ಯದ ಮಟ್ಟಿಗಂತೂ ರಾಪಿಡೋ ಅಂತೂ ಬ್ಯಾನ್ ಆಗಿದೆ. ಇನ್ನು ಪೋರ್ಟರು, ಫುಡ್ ಡೆಲಿವರಿಗಳು ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಆಗಸ್ಟ್ 15 ನಂತರ ಫುಡ್ ಡೆಲಿವರಿ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದ್ರೆ ಆಲ್ರೆಡಿ ರೆಸ್ಟೋರೆಂಟ್ ಮಾಲೀಕರೆಲ್ಲವ ವಾರ್ನಿಂಗ್ ಕೊಟ್ಬಿಟ್ಟಿದ್ದಾರೆ ರೆಸ್ಟೋರೆಂಟ್ಗಳಿಗೆ, ಏನು ಸ್ವಿಗ್ಗಿ ಝೊಮ್ಯಾಟೊ ಕಂಪ್ನಿಗೆ. ಯಾಕೆಂದ್ರೆ ನೀವು ಇಷ್ಟ ಬಂದಂಗೆ ನೀವು ಕಸ್ಟಮರ್ಗಳಿಗೆ ಆಫರ್ ಕೊಡ್ತೀರಾ, ರೇಟ್ ಎಲ್ಲ ಜಂಪ್ ಮಾಡ್ತೀರಾ, ಕಮ್ಮಿ ಮಾಡ್ತೀರಾ, ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಏನು ಮಾಡಿದ್ದಾರೆ. ಆಗಸ್ಟ್ 15ನೇ ತಾರೀಕು ಡೆಡ್ಲೈನ್ ಕೊಟ್ಟಿರೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊಕ್ಕೂ ಕುತ್ತಿಗೆ ಬರುತ್ತಾ ಅಂತ ಗ್ಯಾರಂಟಿ ಸಾಧ್ಯತೆ ಇದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. 15ನೇ ತಾರೀಕು ಕಳೆದು ಏನಾದ್ರು ಸ್ವಿಗ್ಗಿ ಝೊಮ್ಯಾಟೊದವರು ಒಂದು ರೆಸ್ಟೋರೆಂಟ್ ಮಾಲೀಕರಿಗೆ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಖಂಡಿತ ಸ್ವಿಗ್ಗಿ ಝೊಮ್ಯಾಟೊನ ಬ್ಯಾನ್ ಆಗೋದಕ್ಕೆ ಸಾಧ್ಯತೆ ಜಾಸ್ತಿನೇ ಇದೆ. ಉಳಿಯೋದು ಲಾಸ್ಟ್ಗೆ ಪೋರ್ಟರ್, ಅಮೆಝಾನ್, ಫ್ಲಿಪ್ಕಾರ್ಟ್, ಏನು ಕೊರಿಯರ್ ಇದೆವಲ್ಲ, ಇಷ್ಟು ಮಾತ್ರ ಉಳಿಯುತ್ತೆ ಬೆಂಗಳೂರಲ್ಲಿ. ಎಲ್ಲ ಇದಕ್ಕೆ ಬಂದ್ಬಿಟ್ರೆ ಕತೆ ಮುಗಿದೋಯ್ತು. 500 ರೂಪೀಸ್ ಅರ್ನಿಂಗ್ಸ್ ಯಾರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸುಮಾರು ಇವಾಗ ಲಕ್ಷಾಂತರ ಜನ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಫುಡ್ ಡೆಲಿವರಿ ಅಂದರೆ ಒಂದು ಲಕ್ಷಾಂತರ ಜನ ಇದ್ದಾರೆ. ಇನ್ನು ತರಕಾರಿ, ಗ್ರೋಸರಿ ಬರ್ತಾವಲ್ಲ, ಇನ್ಸ್ಟಾಮಾರ್ಟು, ಜಿಪ್ಟೋ, ಬ್ಲಿಂಕಿಟ್, ಇವರೆಲ್ಲ ಒಂದು ಲಕ್ಷಾಂತರ ಜನ ಇದ್ದಾರೆ. ಅದು ಬಿಟ್ಟರೆ ಪೋರ್ಟರು, ಅಂಕಲ್ ಡೆಲಿವರಿ, ಕಮರ್ಷಿಯಲ್ ಅಂದರೆ ಇದ್ರಾಗ ಸಪ್ರೇಟ್ 1 ಲಕ್ಷಗಟ್ಟಲೆ ಜನ ಇದ್ದಾರೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಈ ಥರ ಎಲ್ಲ ಒಂದೊಂದು ಕ್ಯಾಟಗರಿಲಿ ಡಿವೈಡ್ ಆಗಿದ್ದಾರೆ ಜನಗಳು. ಈಗೆಲ್ಲ ಒಂದೊಂದೇ ಕಂಪ್ನಿ ಬ್ಯಾನ್ ಆಗ್ತಾ ಬಂದರೆ ಏನಾಗುತ್ತೆ, ಎಲ್ಲ ಒಂದೇ ಕಡೆ ಬಂದ್ಬಿಡ್ತಾರೆ. ಎಲ್ಲ ಈ ಕಡೆನೇ ಪ್ರೆಸರ್ ಜಾಸ್ತಿ ಆಗುತ್ತೆ. ಇಲ್ಲಿ ಬರೋ ಆರ್ಡ್ರು ಇವರೆಲ್ಲರಿಗೆ ಸಾಕಾಗ್ತಾ ಇಲ್ಲ. ಈಗ 1 ಲಕ್ಷ ಜನ ಮಾಡ್ತಾ ಇದ್ದಾರೆ ಪೋರ್ಟ್ರಲ್ಲಿ, ಅಂಕದಲ್ಲಿ ಇದ್ರೆ ಅಲ್ಲಿ ಬರ್ತಾ ಇರ್ತಕ್ಕಂಥ ಆರ್ಡ್ರು ಅವ್ರಿಗೆ ಸಾಕಾಗ್ತಾ ಇಲ್ಲ, ಅಲ್ಲಿ ಡಿವೈಡ್ ಆಗ್ತಿದ್ದಾವೆ. ಇನ್ನು ಈ ಕಡೆಯಿಂದ ಮತ್ತೆ 1-2 ಲಕ್ಷ ಜನ ಈ ಕಡೆ ಎಂಟ್ರಿ ಆದರೆ ಎಲ್ಲಿಂದ ಅರ್ನಿಂಗ್ಸ್ ಆಗುತ್ತೆ? 1000 ರೂಪಾಯಿ ಮಾಡೋರಿಗೆ 500 ಆಗಲ್ಲ, 500 ರೂಪಾಯಿ ಮಾಡೋರಿಗೆ 200 ರೂಪಾಯಿ ಆಗಲ್ಲ. ಈ ಥರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ 100% ಬಂದೇ ಬರುತ್ತೆ. ಯಾಕೆಂದರೆ ಈಗೆಲ್ಲ ಒಂದೊಂದೇ ಕಂಪ್ನಿ ಇಷ್ಟು ಈ ಥರ ಆಗ್ತಾ ಇರೋದ್ರಿಂದ ಇದೆಲ್ಲ ಎಫೆಕ್ಟ್ ಡೈರೆಕ್ಟಾಗಿ ನೇರ ಪ್ರಾಬ್ಲಮ್ ಆಗಿದೆ ಡೆಲಿವರಿ ಬಾಯ್ಸ್ಗೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಇವರು. ಯಾವ್ಯಾವುದೋ ದೊಡ್ಡ ಕಂಪ್ನಿಗಳನ್ನೆಲ್ಲ ಕ್ಲೋಸ್ ಮಾಡೋಕ್ಕಾಗ್ತಾಯಿಲ್ಲ. ಬಂದು ಏಕಾಏಕಿ ರೈಡರ್ಗಳ ಮೇಲೆ ದರ್ಪ ತೋರಿಸ್ಬಿಟ್ಟು ಇವತ್ತು ಬೈಕ್ ಟ್ಯಾಕ್ಸಿನ ರೋಡಲ್ಲಿ ಹಿಡಿದು ಸೀಸರ್ ಮಾಡ್ತಾ ಇದ್ದಾರೆ. ಇವರೇನು ಕೋಟ್ಯಾಧೀಶ್ವರಲ್ಲ, ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲ ಬಡವರು ಬಗ್ಗರೆ. ಹಂಗಾಗಿ ಇವ್ರ ಮೇಲೆ ಯಾಕೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಇವ್ರ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತಾ ಇರೋಂತ ಅರ್ಥ ಆಗ್ತಾ ಇಲ್ಲ. ಇದಂತೂ ಎಲ್ಲಿಗೆ ಹೋಗ್ಬಿಡುತ್ತೆ ಅಂತ ಗೊತ್ತಿಲ್ಲ. ಬ್ಯಾನ್ ಮಾಡಾಗಿದ್ದಾರೆ. ರಾಪಿಡೋ ಆ್ಯಪಿಂದ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ರೆ ಇವತ್ತು ಬೈಕ್ ಟ್ಯಾಕ್ಸಿನೇ ಯಾರು ಮಾಡ್ತಾ ಇರಲಿಲ್ಲ. ಬಟ್ ಅಲ್ಲಿ ನೋಡಿದ್ರೆ ಆನ್ ಆಗ್ತಾ ಇದೆ ಡ್ಯೂಟಿ, ಆನ್ ಮಾಡಿದ್ರೆ ಸಿಕ್ಕಾಬಟ್ಟೆ ಆರ್ಡರ್ ಬರ್ತಾ ಇದ್ದಾವೆ. ಹಂಗಾಗಿ ನಾವು ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಆ ಆರ್ಡರ್ ನೋಡಿ ಬಿಡೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಹೆಂಗೋ ಕದ್ದು ಮುಚ್ಚಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಅಂತಾರೆ. ಯಾಕೆಂದರೆ
ಅವ್ರಿಗೆ ಆದಂಥ ಕಮಿಟ್ಮೆಂಟ್ಗಳು ಇರ್ತವೆ, ಸಿಕ್ಕಾಬಟ್ಟೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅನಿವಾರ್ಯ. ದಿನಕ್ಕೆ ಇಷ್ಟೊಂದು ಸಂಪಾದನೆ ಮಾಡಿದ್ರೆ ಅವ್ರ ಫ್ಯಾಮಿಲಿ ನಡೆಯೋದು, ಜೀವನ ಸಾಗೋದು. ಹಂಗಾಗಿ ಏಕಾಏಕಿ ಬ್ಯಾನ್ ಮಾಡಿದ್ರೆ ಎಲ್ಲಿ ಹೋಗ್ತಾರೆ? ಏನೇ ರಿಸ್ಕ್ ಆದ್ರೂ ಪರವಾಗಿಲ್ಲ, ಕೆಲವರು ರಿಸ್ಕ್ ತಗೊಂಡು ಡ್ಯೂಟಿ ಮಾಡ್ತಾ ಇದ್ರು ಇನ್ನೂ ಬೈಕ್ ಟ್ಯಾಕ್ಸಿನ. ನಾನು ಕೂಡ ಇವತ್ತು ಸಿಟಿಲಿ ನೋಡಿದೆ, ಸುಮಾರು ಜನ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ರು. ಬಟ್ ಅದು ಯಾವಾಗ ಎಲ್ಲಿ ಸಿಗಾಕೋತಾರೆ ಅಂತ ಹೇಳೋಕ್ಕಲ್ಲ. 1-2 ಆರ್ಡರ್ ಕದ್ದು ಮುಚ್ಚಿ ಮಾಡ್ಬೋದು. ಬೆಳಿಗ್ಗಿಂದ ಸಂಜೆವರೆಗೂ ಯಾವುದೇ ಕಾರಣಕ್ಕೂ ನೀವು ಕದ್ದು ಮುಚ್ಚಿ ಬೈಕ್ ಟ್ಯಾಕ್ಸಿನ ಮಾಡೋಕ್ಕೆ ಆಗಲ್ಲ. ಎಲ್ಲರೂ ಒಂದು ಜಾಗದಲ್ಲಿ ಹಿಡಿತಾರೆ. ಯಾಕೆಂದರೆ ಇವತ್ತು ಬುಕ್ಕಿಂಗ್ ಬರ್ತಾ ಇರೋದೆಲ್ಲ ಜಾಸ್ತಿ ಯಾವುದು ಆಟೋ ಡ್ರೈವರ್ಸ್ಗಳದೇ ಜಾಸ್ತಿ ಬುಕ್ಕಿಂಗ್ ಮಾಡ್ತಾ ಇರೋದೇ ಫೇಕ್ ಆರ್ಡರ್ಗಳು. ಬೆಳಿಗ್ಗೆ ಪೀಕ್ ಅವರಲ್ಲಂತೂ ಮಾಡಲ್ಲ, ಅವ್ರಿಗೂ ಸ್ವಲ್ಪ ಡ್ಯೂಟಿ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಅಂತ ಇರುತ್ತೆ. 10-11 ಗಂಟೆ ನಂತರ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಆರ್ಡರ್ಸ್ ಕಮ್ಮಿ ಆಗುತ್ತೆ. ಆ ಟೈಮಲ್ಲೇ ಈ ಥರ ಎಲ್ಲ ಜಾಸ್ತಿ ಫೇಕ್ ಆರ್ಡರ್ ಹಾಕಿ ಹಿಡಿತಾರೆ. RTO ಹೋದವ್ರು ಬರೋದನ್ನು 10 ಗಂಟೆ ಮೇಲೇ ಅವ್ರ ಡ್ಯೂಟಿ ಜಾಯ್ನ್ ಆಗೋದು. ಹಂಗಾಗಿ ಈ 10ರಿಂದ 4-5 ಗಂಟೆವರೆಗೂ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಅವ್ರು ಏನು ಕದ್ದು ಮುಚ್ಚಿ ಮಾಡ್ತಿದ್ರಲ್ಲ, ಅವರು ಸಿಗಾಕೊಂಡ್ರೆ ಗೊತ್ತು, ಆಮೇಲೆ ಎಲ್ಲ ಥರ ಶಿಕ್ಷೆ ನೀವೇ ಅನುಭವಿಸ್ಬೇಕು. ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿಗೆ. ಆರಾಮಾಗೆ ಪೋರ್ಟರೇ ಮಾಡ್ಕೊಳ್ಳಿ. ಸದ್ಯದ ಮಟ್ಟಿಗೆ 2 ಡೇಸಿಂದ ಪೋರ್ಟ್ರಲ್ಲಿ ಸಿಕ್ಕಾಬಟ್ಟೆ ಆರ್ಡರ್ ಬರ್ತಾಯಿದೆ. ಏನು ವಿಚಾರ ಅಂತ ಗೊತ್ತಿಲ್ಲ. ಹುಡುಗರೇನೋ ಅದನ್ನು ಮಾಡ್ತಾ ಇದ್ದಾರೆ, ಇಲ್ಲ ಭಯ ಬಿದ್ದುಬಿಟ್ಟು ಪೋರ್ಟ್ರನ್ನು ಸ್ಟಾಪ್ ಮಾಡಿರ್ತಾರೆ ಕಾಣಿಸ್ತೈತೆ ನನ್ನ ಅನಿಸಿಕೆ. ಹಂಗಾಗಿ ನಾನು ನೋಡಿರೋ ಮಟ್ಟಿಗೆ ಮಾರ್ಕೆಟಲ್ಲಿ ಯಾವತ್ತೂ ಈ ಥರ ಆರ್ಡರ್ ಬರೋದಿಲ್ಲ. ಸುಮಾರು 3-4 ತಿಂಗಳಾಗಿತ್ತು. ನಿನ್ನೆಯಿಂದ ಹೆವಿ ಆರ್ಡರ್ ನಾನ್ ಸ್ಟಾಪಾಗಿ ಆರ್ಡರ್ ಬರ್ತಾಯಿದೆ. ವಿತ್ ಸರ್ಜ್ ಬೇರೆ ಹಾಕಿದ್ದಾರೆ. ಇವತ್ತು 30 ರೂಪಾಯಿ ಎಕ್ಸ್ಟ್ರಾ ಸರ್ಜ್ ಬರ್ತಾ ಇದೆ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಮಳೆ ಬೇರೆ ಇತ್ತು, ಇವತ್ತು ಫುಲ್ ಡೇ ಮಳೆ ಇರೋದ್ರಿಂದ ಸರ್ಜ್ ಆ್ಯಡ್ ಆಗಿದೆ, ಆರ್ಡರ್ಸ್ ಸಿಕ್ಕಾಬಟ್ಟೆ ಇದ್ದಾವೆ. ಹಂಗಾಗಿ ಹುಡುಗರು ಕೂಡ ಕಮ್ಮಿ ಆಗಿರ್ತಾರೆ ಕಾಣಿಸ್ತೈತೆ. ಭಯ ಬಿದ್ದು ಈಗ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇಲ್ಲ, ಇದಕ್ಕೆ ಪೋರ್ಟರ್ನ ಮಾಡ್ತಾ ಇಲ್ಲ. ಹಂಗಾಗಿ ಮತ್ತೆ ಸುಮಾರು ಜನದ ಬೈಕ್ಗಳು ಬೇರೆ ಸೀಸ್ ಆಗಿರೋದ್ರಿಂದ ಕೆಲವರು ರೈಡರ್ಗಳಿಗೆ ಬೈಕ್ ಇಲ್ಲ ಡ್ಯೂಟಿ ಮಾಡೋಕ್ಕೆ. ಹಂಗಾಗಿ ಇವಾಗ ಪೋರ್ಟ್ರಲ್ಲಿ ಆರ್ಡರ್ಸ್ ಚೆನ್ನಾಗಿ ಬರ್ತಾ ಇದ್ದಾವೆ, ಎಲ್ಲ ಕಡೆ ಸರ್ಜ್ ಕೊಡ್ತಾ ಇದ್ದಾನೆ. ಹಂಗಾಗಿ ಆದಷ್ಟು ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಿದ್ದೀರಾ ರಿಸ್ಕ್ ತಗೊಂಡು ಡ್ಯೂಟಿ ಅಂತ ಮಾಡೋಕ್ಕೋಗ್ಬಿಟ್ಟು ಕಂಪ್ಲೀಟ್ ಸ್ಟಾಪ್ ಮಾಡಿ ಬೈಕ್ ಟ್ಯಾಕ್ಸಿನ. ಪೋರ್ಟರು, ಅಂಕಲ್ ಡೆಲಿವರಿ, ರಾಪಿಡೋ, ಪಾರ್ಸಲ್ ಇದ್ದಾವೆ. ಆಗುತ್ತೆ ಅರ್ನಿಂಗ್ಸ್ ಹೆಚ್ಚು ಕಮ್ಮಿ ಅಲ್ಲಿಗೂ ಇಲ್ಲಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು, ಜಾಸ್ತಿ ಏನಿಲ್ಲ. 1 ಅವರ್ 2 ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡು ಹೋಗಿ ಸೇಮ್ ಅರ್ನಿಂಗ್ಸ್ ಮಾಡ್ಬೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಇರ್ತಕ್ಕಂಥ ಸಿಚುವೇಶನಲ್ಲಿ ಮಾಡಲೇಬೇಕು. ಎಷ್ಟೇ ಕಷ್ಟ ಆದರೂ ಸರಿ ರಿಸ್ಕ್ ತಗೊಂಡು ಮಾಡಲೇಬೇಕು. ಯಾಕೆಂದರೆ ಅಷ್ಟು ಕಮಿಟ್ಮೆಂಟ್ ಹಂಗಿರ್ತವೆ. ಡೆಲಿವರಿ ಬಾಯ್ಸ್ಗಳು ಡೈಲಿ ಬರೋ ಪೇಮೆಂಟ್ಗೆ ಏನೇನೋ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ. ಬಟ್ ಏಕಾಏಕಿ ಬೈಕ್ ಟ್ಯಾಕ್ಸಿ ಬೇರೆ ಆಗಿದ್ದರಿಂದ ಸುಮಾರು ತುಂಬ ಕಷ್ಟ ಆಗ್ತೈತಿ ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ. ಯಾರು ಏನೋ ಇವ್ರ ಕಷ್ಟ ಅರ್ಥ ಮಾಡ್ಕೊಳೋರೇ ಇಲ್ಲ. ಹಾಗಾಗಿ ಸುಮಾರು ಕಮೆಂಟ್ಸ್ಗಳು ನಾನು ನೋಡಿ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಈ ಸ್ವಲ್ಪ ಡೈಲಿ ಎಡಿಟ್ ವೀಡಿಯೋ ಮಾಡಬೇಕು, ಡ್ಯೂಟಿ ಮಾಡಬೇಕು, ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಬೇಕು, ಸುಮಾರು ಕೆಲಸ ಇರೋದ್ರಿಂದ ಮೆಸೇಜ್ಗಳು ನೋಡ್ತಾ ಇರ್ತೀನಿ. ಕೆಲವೊಂದು ರಿಪ್ಲೈ ಮಾಡಿದ್ದೀನಿ, ಕೆಲವು ರಿಪ್ಲೈ ಮಾಡೋಕೆ ಆಗದಿರೋ ಕಾರಣ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು. ಹುಡುಗರಿಗೆ ತುಂಬ ಜನಕ್ಕೆ ಡೌಟ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪೋರ್ಟರು, ರಾಪಿಡೋ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡಿ. ಇದಕ್ಕೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ, ಯಾರೂ ಹಿಡಿಯಲ್ಲ, ನಿಮ್ಮನ್ನು ಯಾರೂ ಕೇಳಲ್ಲ. ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಮಾತ್ರ ಸದ್ಯದ ಮಟ್ಟಿಗೆ ಮಾಡೋಕೆ ಹೋಗಬೇಡಿ. ಸುಮಾರು ಇವಾಗ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ. ನೀವು ಮೊಬೈಲ್ ಸ್ಟ್ಯಾಂಡ್ ಹಾಕಿ, ನೀವು ಯಾರು ನಿಮ್ಮ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಬೈಕಲ್ಲಿ ಹಿಡಿದ್ಬಿಟ್ಟು ಸೈಡ್ಗೆ ಹಾಕಿ ನೋಡ್ತಾರೆ, ಮೊಬೈಲ್ ಸ್ಟ್ಯಾಂಡ್ ಹಾಕಿದೆಯಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ ಏನು ಅಂತ. ಆ ಥರ ಒಂದು ಸಿಚುವೇಶನ್ ಬೆಂಗಳೂರಲ್ಲಿ ಬಂದ್ಬಿಟ್ಟಿದೆ ಇವತ್ತು. ಹಂಗಾಗಿ ನೀವು ಮೊಬೈಲ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಒಳ್ಳೇದು. ಕಸ್ಟಮರ್ ಯಾರು ಕೂರಿಸ್ಕೊಂಡು ಹೋಗ್ತಿದ್ದೀರಾ ಅಂದರೆ, ಇಲ್ಲ ನಾರ್ಮಲ್ ಆಗಿ ನಾವು ಕಮರ್ಷಿಯಲ್ ಮೆಟೀರಿಯಲ್ ಹಾಕೊಂಡು ಹೊಡಿತಿದ್ದೀವಿ ಅಂದರೆ ಮೊಬೈಲ್ ಸ್ಟ್ಯಾಂಡ್ ಇದ್ರೆ ಏನು ತೊಂದರೆ ಇಲ್ಲ, ನಿಮ್ಮನ್ನು ಕೇಳಲ್ಲ. ಸಿಂಗಲ್ ಪ್ಯಾಸೆಂಜರ್ ಯಾರು ಅದನ್ನು ಕೇಳಲ್ಲ. ಡಬಲ್ ಪ್ಯಾಸೆಂಜರ್ ಇದ್ದು ನೀವು ಮತ್ತು ಹಿಂದಗಡೆ ಪ್ಯಾಸೆಂಜರ್ ಇದ್ದು ಮೊಬೈಲ್ ಸ್ಟ್ಯಾಂಡ್ ಇದ್ದರೆ ಪಟ್ಟಂತ ಹಿಡಿದು ಸೈಡ್ಗೆ ಆಗ್ತಾ ಇದ್ದಾರೆ. ಆ ಥರ ಒಂದು ಕ್ರಿಟಿಕಲ್ ಆಗೋಗಿದೆ ಇವಾಗ ಬೈಕ್ ಟ್ಯಾಕ್ಸಿನೇ ಮಾಡ್ತಾ ಇರೋದು. ಅದಕ್ಕೋಸ್ಕರನೇ ಸುಮಾರು ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಬೇಕಾಗುತ್ತೆ ಬೆಂಗಳೂರಲ್ಲಿ. ಬೆಂಗಳೂರು ಅಂತೆಲ್ಲ ಕರ್ನಾಟಕದ ಸುಮಾರು ನಗರಗಳಲ್ಲಿ ಇವಾಗ ಬೈಕ್ ಟ್ಯಾಕ್ಸಿ ಹಿಡಿತಾ ಇದ್ದಾರೆ. ಇವತ್ತು ಮೈಸೂರಲ್ಲಿ ಕೂಡ ದೊಡ್ಡ ಗಲಾಟೆನಾಗಿದೆ. ಅದ್ರದ್ದು ಬಗ್ಗೆ ನಾಳೆ ಕೂಡ ವಿಡಿಯೋ ಮಾಡಾಕ್ತೀನಿ, ಅದು ಏನಾಯಿತು ಪ್ರಾಬ್ಲಮ್. ಸುಮಾರು ಜನ ಮೈಸೂರಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದಾರೆ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸು. ಅದೇ ಥರ ನಮ್ಮ ಬೆಂಗಳೂರಲ್ಲಿ ಒಗ್ಗಟ್ಟಾದರೆ ಏನೋ ಒಂದು ಮಾಡ್ಬೋದು ಬೈಕ್ ಟ್ಯಾಕ್ಸಿ ಮತ್ತೆ ತರೋಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನಿಜವಾಗ್ಲೂ ಮೈಸೂರಲ್ಲಿ ಸಪೋರ್ಟಿಂಗ್ ಚೆನ್ನಾಗಿದ್ದಾರೆ. ಇದಕ್ಕಿಂಚನೆ ಎಲ್ಲ ಆಟೋದವರು ಬೈಕ್ ಟ್ಯಾಕ್ಸಿ ಹಿಡಿದು ತೊಂದರೆ ಕೊಟ್ಟಾಗ ಎಷ್ಟು ಜನ ಒಗ್ಗಟ್ಟಾಗಿ ಹೋರಾಡಿದ್ರು. ಇವತ್ತು ಅಷ್ಟೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದಕ್ಕೆ RTO ಆಫೀಸಿಗೆ ಡೈರೆಕ್ಟಾಗಿ ಹೋಗಿ ಮೈಸೂರಲ್ಲಿ ಎಲ್ಲ ಕೇಳಿದ್ದಾರೆ, ಕ್ವಶನ್ ಮಾಡಿ ಮಾತಾಡಿದ್ದಾರೆ. ಆದರೆ ಯಾವುದೇ ಥರ ರೆಸ್ಪಾನ್ಸ್ ಮಾಡಿಲ್ವಂತೆ ಅವರಿಗೆ, ರೈಡರ್ಗಳಿಗೆ. ಏಕಾಏಕಿ ಅವ್ರ ಮೇಡಮ್ ಅವ್ರ ಪಾಡಿಗೆ ಅವ್ರು ಹೊರಟೋಗಿದ್ದಾರೆ. ಬೈಕ್ ಟ್ಯಾಕ್ಸಿ ಅವ್ರ ಹತ್ರ ಒಳಗಡೆ ಬರಬೇಡಿ, ಆಚೆ ನಿಂತ್ಕೊಳ್ಳಿ ಅಂತ ಈ ಥರ ಎಲ್ಲ ಮಾಡಿ ಪಬ್ಲಿಕ್ಸ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಇದು ಸುಮಾರು ವೈರಲ್ ಆಗ್ತಿದೆ ನ್ಯೂಸಲ್ಲೆಲ್ಲ. ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು, ನಾಳೆ ಮಾಡ್ತೀನಿ. ಸದ್ಯಕ್ಕೆ ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ನಮ್ಮ ಹುಡುಗರಿಗೆ. ಮೊನ್ನೆಯಿಂದನೂ ಇದೇ ಕಮೆಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಏನು ಮಾಡೋದು ಡೌಟ್ ಇದೆ. ಯಾಕೆಂದರೆ ಹಳಬ್ರಿಗೆಲ್ಲ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು. ಬಟ್ ಹೊಸ್ದಾಗಿ ಜಾಯ್ನ್ ಆಗಿರ್ತಾರಲ್ಲ, ಇವರಿಗೆಲ್ಲ ಏನೂ ಗೊತ್ತಾಗಲ್ಲ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು. ಯಾರು ಕೂಡ ಕೇಳಿದರೆ ರೋಡಲ್ಲಿ ಕ್ಲಿಯರಾಗಿ ಹೇಳಲ್ಲ ಏನು ಮಾಡಬೇಕಂತ. ಅದಕ್ಕೋಸ್ಕರನೇ ನಿಮ್ಗೇನೇ ಒಂದು ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮ ಅರಸೀಕೆರೆ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಮಾಹಿತಿನ ಡೈಲಿ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ಡೈಲಿ ವಾಚ್ ಮಾಡ್ತಾ ಇರಿ. ಬೈಕ್ ಟ್ಯಾಕ್ಸಿಲಿ ಏನೇ ಅಪ್ಡೇಟ್ ಬರಲಿ, ಪೋರ್ಟರ್ ಆಗಿರ್ಬೋದು, ಫುಡ್ ಡೆಲಿವರಿ ಯಾವುದೇ ಆಗಲಿ, ನಾವು ಮಾಹಿತಿನ ಕಲೆಕ್ಟ್ ಮಾಡಿ ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರತಿನಿತ್ಯ ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಕೆಲವರು ಬೈಕ್ ಟ್ಯಾಕ್ಸಿ ನಮಗೆ ಪರವಾಗಿ ನೀನು ಸಪೋರ್ಟ್ ಮಾಡ್ತೀಯಾ, ಬೈಕ್ ಹಿಡಿತೀಯ ಅಂತ ಸುಮಾರು ಜನ ನನಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಎಷ್ಟು ಕಮಿಷನ್ ತಗೊಂಡು ಹೆಂಗೆ ಅಂತ.
ಇಲ್ಲಿ ನಮಗೆ ಯಾವ ಕಂಪ್ನಿಯವರು ನಮಗೇನು ಪ್ರಮೋಷನ್ ಮಾಡಿಸ್ತಾ ಇಲ್ಲ, ವಿಡಿಯೋ ದುಡ್ಡು ಕೊಟ್ಟು ಯಾರು ಬಕೆಟು ಹಿಡಿತಾ ಇಲ್ಲ. ನಾವು ನಮ್ಮ ರೈಡರ್ಗೋಸ್ಕರ ನಮಗೆ ಏನು ಗೊತ್ತೋ ಆ ಮಾಹಿತಿನ ಹಂಚ್ಕೊತಾ ಇರ್ತೀವಿ ಅಷ್ಟೇ ಅವ್ರ ಹತ್ರನ. ಇಲ್ಲಿ ನಾ ಕಂಪ್ನಿ ಸಪೋರ್ಟಾಗಿ ಮಾತಾಡ್ತಾ ಇಲ್ಲ, ವಿರೋಧವಾಗಿ ಮಾತಾಡ್ತಾ ಇಲ್ಲ. ಯಾಕಂದರೆ ಸುಮಾರು ವಿಡಿಯೋ ನಾನು ಕಂಪ್ನಿ ಆಪೋಸಿಟಾಗಿ ಮಾತಾಡಿದ್ದೀನಿ, ಅದನ್ನೆಲ್ಲ ಕೆಲವರು ನೋಡಲ್ಲ. ಬರೀ ಕಂಪ್ನಿ ಸಪೋರ್ಟಾಗಿ ಮಾತಾಡಿದ್ರೆ ಅಷ್ಟೇ ನೋಡ್ತಾರೆ. ಮೊನ್ನೆ ಎಲ್ಲ ನಾನು ಮಾಡಿ ಹಾಕಿದ್ದೀನಿ ಕಂಪ್ನಿ ವಿರುದ್ಧವಾಗಿ. ಕಂಪ್ನಿ ರಾಪಿಡೋ ಕಂಪ್ನಿ ಯಾವುದೇ ಥರ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹುಡುಗರಿಗೆ. 2 ದಿನ ಆದ್ರೂ ಒಂದು ಫೋನ್ ಮಾಡಿದರೆ ಕನೆಕ್ಟ್ ಆಗ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಸೀಸ್ ಆದರೆ ಈ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ, ಫೋನೇ ಕನೆಕ್ಟ್ ಆಗಲ್ಲ. ಯಾವ ಗ್ಯಾರಂಟಿ ಮೇಲೆ ಬೈಕ್ ಟ್ಯಾಕ್ಸಿ ಮಾಡಬೇಕು ಇರೋ ಥರ ಅಂತವೆ ಎಲ್ಲ ಥರ ಆಪೋಸಿಟಾಗೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾಗಿ ಅದನ್ನೆಲ್ಲ ಕೆಲವರು ನೋಡಲ್ಲ. ಪರವಾಗಿ ಮಾತಾಡಿದ್ದಕ್ಕೆ ನೋಡ್ಬಿಟ್ಟು ಸುಮಾರು ಜನ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಅವರೆಲ್ಲ ಹಾಕೋರು ಯಾರು ಅಂತ ಗೊತ್ತಿರಬೇಕು. ಯಾರು ಏನೇ ಕಮೆಂಟ್ಸ್ ಹಾಕ್ಕೊಂಡು ಏನೇ ಮಾಡಿದ್ರು ಐ ಡೋಂಟ್ ಕೇರ್, ಯಾವತ್ತೂ ತಲೆ ಕೆಡಿಸ್ಕೊಳಲ್ಲ. ಬೈಕ್ ಟ್ಯಾಕ್ಸಿ ಪರವಾಗಿ ನಮ್ಮ ಹೋರಾಟ ಇರುತ್ತೆ, ನಮ್ಮ ಹುಡುಗರ ಪರವಾಗಿ ಯಾವತ್ತು ಇದ್ದೇ ಇರುತ್ತೆ. ಏನೇ ಒಂದು ಹೊಸ ಅಪ್ಡೇಟ್ ಬಂದರೂ ಬೈಕ್ ಟ್ಯಾಕ್ಸಿಲಿ ಅದು ತಿಳಿಸ್ಕೊಡ್ತಾನೆ ಇರ್ತೀವಿ ನಿಮಗೆ ಎವ್ರಿಡೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.